ಅಬ್ಬಾ ಮನೇಲಿರೋಣ ಅಂದ್ರೆ ಸಿಕ್ಕಾಪಟ್ಟೆ ಸೆಕೆ, ಹೊರಗಡೆ ಹೋಗೋಣ ಅಂದ್ರೆ ಭಯಂಕರ ಬಿಸಿಲು. ಈ ಬಿಸಿಲಲ್ಲಿ ಅಡ್ಡಾಡಿ ಬೀದಿಯಲ್ಲಿ ಏನಾದ್ರೂ ತಿಂದು ಬಂದ್ರೆ ಜ್ವರ ಬಂದ್ಬಿಡುತ್ತೆ ಅಂತೆ. ಯಾಕಂದ್ರೆ ಈ ಬಾರಿಯ ಸಮ್ಮರ್ ಅಷ್ಟು ಡೇಂಜರಸ್ ಆಗಿದೆ. ಬಿಸಿಲಿನ ಬೇಗೆಗೆ ಅಟ್ಯಾಕ್ ಮಾಡ್ತಿದೆ ಫೀವರ್. ಹೌದು, ಈ ಸುಡು ಬಿಸಿಲಿನಲ್ಲಿ ನಡೆದಾಡುವುದೇ ಕಷ್ಟ. ನೆಲ ಕೆಂಡದಂತಿದ್ರೆ ಸೂರ್ಯನ ಶಾಖ ಮೈ ಸುಡುವಂತಿದೆ. ಇದರ ಜೊತೆ ಬಿಸಿ ಗಾಳಿ ಉಸಿರಾಡೋಕೆ ಕಷ್ಟ ಅನ್ನುವಂತಾಗಿಸಿದೆ. ಇದರ ಮಧ್ಯೆ ಈ ಬಾರಿಯ ಸಮ್ಮರ್ ಸಿಟಿ ಮಂದಿಗೆ ಬಿಗ್ ಶಾಕ್ ಕೊಟ್ಟಿದೆ. ಅದುವೇ ಸಮ್ಮರ್ ಫೀವರ್. ಬೇಸಿಗೆಯಿಂದಾಗಿ ಡೆಂಗಿ, H1N1 ಮಂಗನ ಕಾಯಿಲೆ ಜೊತೆಗೆ ವೈರಲ್ ಫೀವರ್ ಕಾಟ ಶುರುವಾಗಿದೆ. ಹೀಗಾಗಿ ಆಸ್ಪತ್ರೆಯತ್ತ ಬರೋ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಸಿಲಿಕಾನ್ ಸಿಟಿ ಕಳೆದೆರಡು ತಿಂಗಳುಗಳಿಂದ ಬಿಸಿಲಿನಿಂದಾಗಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಕಾಣಿಸಿಕೊಳ್ತಿವೆ. ಸುಮಾರು 40,000ಕ್ಕೂ ಹೆಚ್ಚು ಮಂದಿ ಫೀವರ್ನಿಂದ ಬಳಲ್ತಿದ್ದಾರೆ. ಕಲುಷಿತ ನೀರು, ಬೀದಿ ಬದಿಯಲ್ಲಿ ಕರಿದ ತಿಂಡಿಗಳನ್ನ ತಿನ್ನೋದ್ರಿಂದ ಕಾಯಿಲೆಗಳು ಕಾಣಿಸಿಕೊಳ್ತಿದೆ. ನೀರಿನಾಂಶ ದೇಹದಲ್ಲಿ ಕಡಿಮೆಯಾಗಿ ಫೀವರ್ ಉಲ್ಬಣಗೊಳ್ತಾ ಇದೆ. ಈ ಬಾರಿ 37 ಡಿಗ್ರಿ ಸೆಲ್ಸಿಯಸ್ ವರೆಗೂ ಉಷ್ಣಾಂಶವಿದ್ದು ತುಂಬಾ ಅಪಾಯಕಾರಿಯಾಗಿದೆ. ಇನ್ನು ಈ ಬಾರಿ ಸಮ್ಮರ್ನಲ್ಲಿ ಹಾಗೂ ಮಳೆ ಬಂದು ನಿಂತ 2-3 ದಿನಗಳಲ್ಲಿ ಕಾಯಿಲೆಗಳು ಹೆಚ್ಚಾಗ್ತಿವೆಯಂತೆ. ಹೀಗಾಗಿ ಜ್ವರ ಕಾಣಿಸಿಕೊಂಡ ತಕ್ಷಣ ನೆಗ್ಲೆಕ್ಟ್ ಮಾಡದೆ ಆಸ್ಪತ್ರೆಗೆ ಹೋಗಿ ಅಂತಿದ್ದಾರೆ ಡಾಕ್ಟರ್. ವೈರಲ್ ಫೀವರ್ ಅಂತ ತುಂಬ ನೆಗ್ಲೆಕ್ಟ್ ಮಾಡ್ಕೋತಾರೆ. ಈಗ ಆ ಥರ ನೆಗ್ಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಎನಿ ವೈರಲ್ ಫೀವರಲ್ಲಿ ಈಗ ಪ್ಲೇಟ್ಲೆಟ್ ಅಂಶ ಅಂತೀವಿ, ಆ ಅಂಶ ಕಮ್ಮಿ ಆಗಿಬಿಡುತ್ತೆ ಅದು. ಸೊ ಅದು ಗೊತ್ತಾಗಲ್ಲ. ಆಮೇಲೆ ಅದು ಸಮ್ಮರ್ ಇರೋದ್ರೆ ಡಿಹೈಡ್ರೇಷನ್ ಆಗಿಬಿಡುತ್ತೆ. ಸೊ ಮೈಲ್ ನೀರಿನ ಅಂಶ ಹೊಂಟೋಗ್ಬಿಟ್ಟು ಪ್ಲೇಟ್ಲೆಟ್ ಎಲ್ಲ ಕಮ್ಮಿ ಆಗ್ತಾ ಹೋದರೆ ದೇ ವಿಲ್ ನಾಟ್ ರೆಕಗ್ನೈಸ್. ಸೊ ಇಮಿಡಿಯೇಟಾಗಿ ದೇ ಶುಡ್ ಟೇಕ್ ವೈರಲ್ ಅಂತ ನೆಗ್ಲೆಕ್ಟ್ ಮಾಡ್ದಂಗೆ ನೀರಿನಂಶ ಜಾಸ್ತಿ ತೊಗೊಂಡು, ಅದಕ್ಕೆ ಈ ವೈರಲ್ ಅಂದರೆ ಟ್ರೀಟ್ಮೆಂಟ್ ಜಾಸ್ತಿ ಇರೋದಿಲ್ಲ. ಅದಕ್ಕೆ ಏನಿದ್ರು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಒಟ್ನಲ್ಲಿ ಈ ಬಾರಿಯ ಸಮ್ಮರ್ ಸಿಕ್ಕಾಪಟ್ಟೆ ಹಾಟ್ ಆಗಿದೆ. ಸೊ ಸ್ವಲ್ಪ ಜಾಗೃತಿಯಾಗಿರುವುದನ್ನ ಮರಿಬೇಡಿ. ಶಿವರಾಜ್, TV9 ಬೆಂಗಳೂರು.